ಸ್ವಲ್ಪ ಬಜೆಟ್ ಸ್ವಲ್ಪ ಕಾಸು ಯಾಕಂತಂದ್ರೆ ಮಕ್ಕಳು ಜಾಸ್ತಿ ಜನ ಡ್ಯಾನ್ಸ್ ಆಡಿದ್ರು. ಸೊ ನಾನು ಎಲ್ಲ ಕಡೆ ದರ್ಶನ ಬೇಕಾಗಿದ್ರೆ ಇನ್ನೊಂಚೂರು ಏನೋ ಪ್ಲ್ಯಾನ್ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ಸಮಯದ ಅಭಾವ ಇರೋದ್ರಿಂದ ಮಕ್ಕಳಿಗೆ ಅಷ್ಟೇ ಪ್ಲ್ಯಾನ್ ಮಾಡೋಕ್ಕಾಯಿತು. ಸೊ ಮೊದಲನೇದು ನಮ್ಮ ಡಿ ಜೆ ಆಪರೇಟರ್ ಅವರಿಗೆ ಪರವಾಗಿ ಶ್ರುತಿ ಮೇಲ್ಕೋಟೆ ಆರ್ಗ್ಯಾನಿಕ್ ಬೆಲ್ಲ ಕೊಡೋಕೆ ಇಷ್ಟಪಡ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೇಳಿ ಶ್ರುತಿ ಎದ್ದೇಳಿ. ಯಜಮಾನರಿಗೆ ಸಕ್ಕರೆ ಚಾ ಮಾಡ್ಕೊಳ್ಬೇಡಿ, ಬೆಲ್ಲ ಟೀನೇ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ನಮ್ಮ ವಿಡಿಯೋಗ್ರಾಫರ್ ಅವರು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ರು, ಮಾಡ್ತಾ ಇದ್ರೆ ಬಂದು ನನಗೆ ಆ ವಿಷಯ ತಲುಪಿಸ್ತಾ ಇದ್ರು. ಸೊ ಹಾಗಾಗಿ ಮೇಡಮ್ ನಿಮ್ಮ ಮಗಳು ಈ ಅವ್ರನ್ನ ಕಳಿಸಿ ಬುಜ್ಜಿ ನೂರ ಬೈಟಗ್ರಾ ನೆತಿ ಚುಟ್ಟಿ. ಸೊ ಡ್ರೆಸ್ ಕೋಡಿಂದಾನೆ ಅವಾಗಲೇ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆವು. ಇವರು ಮೇಡಮ್ ಹಿಂದಿನವರು. ಓಕೆಪ್ಪ, ನೀನು ಬಂದಿದ್ದೆ. పేరేంటి? ತ್ರಿಷಿಕಾ. ಇದರಲ್ಲಿ ಬೆಲ್ಲ ಇದೆ. ನಿಮ್ಮ ಪಪ್ಪಾಗ ಮಮ್ಮಿಗೆ ಬೆಲ್ಲ ಟೀ ಮಾಡಿಕೊಡು, ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ಸ್ చెప్పాలి ಬಂಗಾರಿ. ಅಂಕಲ್ಗೆ ಥ್ಯಾಂಕ್ಸ್ చెప్పవా? ಮತ್ತೆ ಇನ್ಯಾರು ಮಾಡ್ತಾ ಇದ್ರಿ ಮೇಡಮ್? ಅವ್ರ ಗ್ರೀನ್ ಸ್ಯಾರಿ ಆಂಟಿ. ಇವರೇ ಮಾಡ್ತಾ ಮಾತ್ರ ವಯಸ್ಸಾಗಿ ಸುಂಟರ ಗಾಳಿ ನಿಜವಲ್ಲ. ಯಾಕಂತಂದ್ರೆ ಹಿರಿಯರು ಅಷ್ಟೊಂದು ಆಕ್ಟಿವ್ ಇರೋದ್ರಿಂದನೇ ನಾವು ಇಷ್ಟೆಲ್ಲ ಎಂಜಾಯ್ ಮಾಡೋದು. ನಿಜವಲ್ಲ ನೋಡಿ ಸರ್, ಈ ತರ ಇರಬೇಕು. ದೇಹಕ್ಕೆ ಎಷ್ಟೇ ವಯಸ್ಸಾಗಲಿ, ಮನಸ್ಸಿಗೆ ಮಾತ್ರ ಯಾವುದೇ ಕಾರಣಕ್ಕೂ ವಯಸ್ಸಾಗಕ್ಕೆ ಬಿಡಲೇಬಾರ್ದು. ನೀವು ಅದನ್ನ ಅವಾಗ ರಿಫ್ರೆಶ್ ಮಾಡ್ತಾ ಇರಬೇಕು. ತುಂಬ ಎಷ್ಟು ಚೆನ್ನಾಗಿ ಅಮ್ಮ ಇದು ಮಾಡಿದ್ರಿ ಅಂತಂದ್ರೆ ತುಂಬ ಖುಷಿ ಆಯ್ತಮ್ಮ. ಸೊ ನಮ್ಮೆಲ್ಲರ ಪರವಾಗಿ ತುಂಬ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಇವತ್ತಿನ ಪ್ಯಾಕೇಜಿಗೆ ಅತಿ ಹೈಯೆಸ್ಟ್ ಗ್ರೂಪ್ ಫ್ಯಾಮಿಲಿ ಮೆಂಬರ್ಸ್ ಬಂದಿರೋದು ಅಂತಂದರೆ ನಮ್ಮ ಲಾಸ್ಟ್ ಸೀಟ್ನವರು. ದಯವಿಟ್ಟು ನಿಮ್ಮ ಫ್ಯಾಮಿಲಿಯಿಂದ ಡಿ ಜೆ ಅವ್ನು ಕಳಿಸಿ, ಅಲ್ಲಿ ಇದ್ದಿದ್ದ ನೋಡಿ ಮೇಲೆ. ಬಾಬಾ ನೀನೇ ಬರೋ ಡಿ ಜೆ ಸಾಗರ್ ಬನ್ನಿ. ನಾಮ ಸೊ ಅವನು ನನಗೆ ಮೇಲ್ಕೋಟೆಯಿಂದ ಕೇಳ್ತಾ ಇದ್ದಾರೆ. ಅವ್ರನ್ನ ಅದೇ ಮೇಲ್ಕೋಟೆಯಲ್ಲಿ ಆದಿರಂಗ ದೇವಸ್ಥಾನ ಕರ್ಕೊಂಡು ಬಂದಲ್ಲ ಒಳಗೆ. ಸರ್ ನಮಗೆ ಡಿ ಜೆ ಸಾಂಗ್ ಪ್ಲೇ ಮಾಡಿ ಸರ್, ನಾವೆಲ್ಲ ಸೇರಿ ಡ್ಯಾನ್ಸ್ ಆಡ್ತೀವಿ ಸರ್. ಅವ್ರನ್ನ ಮಧ್ಯಾಹ್ನದಿಂದ ಇಷ್ಟೊತ್ತವರೆಗೂ ವೇಟ್ ಮಾಡಿಸಿದ್ದೀನಿ. ಅವಾಗಲೂ ಬಂದು ಕೇಳ್ತಾ ಇದ್ದ, ಇರಪ್ಪ ಹೈವೇ ರಸ್ತೆ ಬರಲಿ ಅಂತ, ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೀವಿಬ್ಬರಿಗೆ ಸೇರಿಬಿಟ್ಟು ನಮ್ಮ ಮೇಲ್ಕೋಟೆ ಆರ್ಗ್ಯಾನಿಕ್ ಬೆಲ್ಲ ಕೊಡೋಕೆ ಇಷ್ಟಪಡ್ತೀನಿ. ನಿಮ್ಮ ತಂಗಿನ ತಾನೇ ಅವರು? ಮನೆಯವರೇ. ಮೇಡಮ್ ಇನ್ಯಾರಿದ್ರು ಇಲ್ಲಿ? ಇಷ್ಟು 3 ಜನ ನಾನು ನೋಟಿಫೈ ಮಾಡಿದ್ದು. ಮೇಡಮ್ ನಿಮ್ಮ ಅಕ್ಕಪಕ್ಕ ಯಾರು ತುಂಬ ಚೆನ್ನಾಗಿ ಅಲ್ಲಿ ಡ್ಯಾನ್ಸ್ ಆಡಿದವರು? ಯಾರಿಗೆ? ನಂಗೆ ಬೇಡ, ಸ್ಟೆಪ್ಪು ಎಂಟರ್ಟೈನ್ಮೆಂಟ್ ಮಾಡಿದ್ದವರು. ಲೇಟರ್ ಬಂದವರು ರೀಲ್ಸ್ ಮೇಡಮ್ಸ್. ಎಲ್ಲಿ ಅವರಿಬ್ರು? ಅವ್ರಿಗೆ ಚಪ್ಪಾಳೆ ಕೊಡ್ತೀವಿ. ಸೊ ನಿಮ್ಮೆಲ್ಲರ ಪರವಾಗಿ ಮೇಡಮ್ ಅವರು ಕೂಡ ತುಂಬ ಇಂಟ್ರೆಸ್ಟ್ ಹೋಗಿ ಎಲ್ಲ ಮಕ್ಕಳು ಡ್ಯಾನ್ಸ್ ಆಡೋದನ್ನ ವಿಡಿಯೋ ಮಾಡ್ತಾ ಇದ್ರು. ಅದು ಹಂಗೆ ಹೇಳ್ತಾ ಇದ್ರು, ಇಲ್ಲಿ ಚಪ್ಪಾಳೆ ತಟ್ಟಿ ಅಂತ ಇವರು ರಿಕ್ವೆಸ್ಟ್ ಮಾಡ್ತಾ ಇದ್ರು. ನಾನು ಮೈಕಲ್ ಅಂದ್ರೆ ಅದು ಎಷ್ಟು ಸತಿ ಮಾಡಿದ್ನು. ಸೊ ನಿಮ್ಮೆಲ್ಲರ ಪರವಾಗಿ ನಮ್ಮ ಮೀಡಿಯಾದವರಿಗೆ ಇವ್ರಿಗೆ ಕೂಡ ಒಂದು ಗಿಫ್ಟ್ ಕೊಡೋಕೆ ಇಷ್ಟಪಡ್ತೀನಿ. ಅದೇ ಮರ್ತಿದ್ದು ನೋಡಿ, ನಾನು ಯಾರೋ ಹುಡುಕ್ತಾ ಇದ್ದೀನಿ, ನೀನು ಯಾರಿಗೆ ಮಿಸ್ ಆಯ್ತು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಮ್ಮ ಏಕದಿನ ಕಂಡಕ್ಟರ್ ಅವ್ರಿಗೆ ಯಾವುದೇ ರೀತಿ ಸಂಬಳ ಇಲ್ಲ. ಆಲ್ಮೋಸ್ಟ್ ಅಲ್ಲ ನಮ್ಮ ಯಂಗ್ಸ್ಟರ್ಗಳು ಮುಂದೆ ಬರೋದು ತುಂಬ ರೇರು. ಅವ್ರು ಒಂದು ಸ್ವಲ್ಪ ಆಕ್ಟಿವ್ ಆಗಿರೋದು ನೋಡಿದೆ, ಅದಕ್ಕೆ ಟಕ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದೆ. ಅವ್ರ ಕಂಡಕ್ಟರು ಪ್ಲಸ್ ಡಿಜೆದು ಇದು ಮಾಡಿದ್ರು, ಸಾಂಗ್ಸ್ ಎಲ್ಲ ಸುಮಾರಷ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಇನ್ನೂ ನಮಗೆ ಜೋಶ್ ಬರ್ಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಾರೆ. ನಿಮ್ಮೆಲ್ಲರ ಪರವಾಗಿ ನಮ್ಮ ಕಂಡಕ್ಟರ್ ಅವರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಇನ್ಯಾರಾದ್ರು? ಈಗ ನಿಮ್ಮ ಚಾಯ್ಸ್. ನನ್ನ ಚಾಯ್ಸ್. ಅಲ್ಲಿ ಸೀಟ್ ಡ್ಯಾನ್ಸರ್ 3 ಜನ ಇದ್ದಾರೆ, ಚೋಟ್ ಮೆಣಸಿನಕಾಯಿಗಳು. ಸೀಟ್ ಡ್ಯಾನ್ಸರ್, ನಾಟ್ ಸ್ಟ್ರೀಟ್, ಸೀಟ್ ಡ್ಯಾನ್ಸರ್. ಸೀಟಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದವರು ಯಾರನ್ನಾದ್ರೂ ಒಬ್ಬರನ್ನ ಕಳಿಸಿ. ಸೀಟ್ ಡ್ಯಾನ್ಸರ್ ಕೂಡ ನಾವು ಕೊಟ್ಟಿದ್ರೆ ನೀವೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಯಾಕೆ ಇರೋದು ನಮ್ಮ ಹತ್ರ ಒಂದೇ ಪ್ಯಾಕೆಟ್. ಥ್ಯಾಂಕ್ ಯು. ನೋಡಿ ನಮ್ಮ ಮೀಡಿಯಾದವ್ರನ್ನ ಹೆಂಗೆ ಹುಡುಕಿ ಕೊಡಿಸ್ತಾರೆ. ಥ್ಯಾಂಕ್ ಯು ಅಣ್ಣ. ಸೇವಾ ಮತ್ತು ವಿವರಣೆಗಳು ಜಾಗದ್ದು ಎಲ್ಲನೂ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಔಟ್ಸೈಡ್ ಹೋದಾಗ ಅದನ್ನ ಸ್ಥಳಕ್ಕೆ ತಕ್ಕಂಗೆ ನಾವು ಎಂಜಾಯ್ ಮಾಡ್ಬೇಕು ಲೈಫ್ನ. ಈಗ ಸುಮ್ಮನೆ ನನ್ನ ಪಾಡಿ ನಾನು ಡ್ರೈವಿಂಗ್ ಮಾಡ್ತಿದ್ದೆ, ನಿಮ್ಮ ಮೊಬೈಲ್ ನೋಡ್ತಿದ್ದೆ, ಇಲ್ಲ ನಿದ್ದೆ ಮಾಡ್ತಿದ್ದೆ. ನಿಮ್ಮ ಮಕ್ಕಳಂದ್ರೆ ನಿಮ್ಮ ಮೊಬೈಲ್ ಎಲ್ಲರೂ ನೆಟ್ ಎಲ್ಲ ಖಾಲಿ ಮಾಡಕ್ಕೆ ಬಿಡ್ತಿದ್ದೆ.
ಸಾಯಂಕಾಲ ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ಓಲಾ ಊಬರ್ ಬುಕ್ ಮಾಡ್ಕೊಂಡು ಎಷ್ಟೊತ್ತು ಕಷ್ಟ ಆಗೋದು, ಚಾರ್ಜ್ ಎಲ್ಲ ಖಾಲಿ ಹೋಗೋದು, ಈ ಥರ ಸಮಸ್ಯೆ ಆಗ್ತದೆ. ಇವತ್ತು ನಮ್ಮ ಪ್ಯಾಕೇಜಿಗೆ ಬಂದಿರೋಂಥ ಮಕ್ಕಳು ಒಬ್ಬರಿಗಿದ್ದೊಬ್ರು ಆಕ್ಟಿವ್ ಆಗಿದ್ದಾರೆ ನೋಡಿ. ಯಾರು ಏನು ತೊಂದರೆ ಕೊಡ್ತಾ ಇಲ್ಲ, ಯಾರು ನಿದ್ದೆ ಮಾಡ್ತಾ ಇಲ್ಲ. ಈ DJ ಡ್ಯಾನ್ಸ್ ಆಡಕ್ಕೆ ರೆಡಿ ಆಗಿದ್ರೆ ಅದು ನೀವೆಲ್ಲ ನಿಮ್ಮ ಶಕ್ತಿ, ನೀವೆಲ್ಲ ಸೇರಿ ನಾನು ಸಪೋರ್ಟ್ ಮಾಡಿದೀಗ ನಾನು ಅಷ್ಟೊಂದು ಮಾಡೋಕ್ಕೆ ಸಾಧ್ಯ ಆಗಿರೋದು. ಸೊ ಇವಾಗ ಆ ಸಾಂಗ್ ಪ್ಲೇ ಆಗುತ್ತಲ್ಲ ಸರ್, ಈ ಮಕ್ಕಳನ್ನ ಹೈಟ್ ವೈಸ್ ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ. ಸೊ ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಸಾಂಗು, ದಯವಿಟ್ಟು ಯಾರು ಅಗೌರವ ತಗೋಬಾರ್ದು. ಅದಕ್ಕೆ ಆ ಸಾಂಗ್ ತಕ್ಕನಾಗೆ ನೀವು ರೆಸ್ಪಾನ್ಸ್ ಮಾಡಬೇಕು. ಹಾಂ, ಮೊದಲನೇ ಸಾಂಗು 2 ಕೈ ಮೇಲೆತ್ತಿ ಈ ಥರ ಹ್ಯಾಂಡ್ ಶೇಕ್ ಮಾಡಿ. ಇನ್ನು 2ನೇ ಸಾಂಗ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಹ್ಯಾಂಡ್ ಶೇಕ್ ಮಾಡಿ. 3ನೇ ಸಾಂಗ್ ಬಂದ್ಬಿಟ್ಟು ನಿಮ್ಮ ಕ್ಯಾಂಪ್ ಹೆಂಗಿರ್ಬೇಕಂದ್ರೆ ಎಲ್ಲರೂ ಒಟ್ಟೊಟ್ಟಿಗೆ ಬರ್ತಾ ಇರಬೇಕು. ಬೆಳಿಗ್ಗೆ ತಿಟ್ಟಿಲ್ಲ ಇವತ್ತು ತರಬೇಕು ಚೆನ್ನಾಗಿ. ಸೊ ಇದು 3 ಸಾಂಗ್ ಆದಮೇಲೆ ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ದೂರ ಹೋಗಿದ್ವಿ. ಇನ್ನೊಂದು 30 ಮಿನಿಟ್ ಉಳಿದಿರುತ್ತೆ ಬೆಂಗಳೂರು. ಸ್ಟಾರ್ಟಿಂಗ್ ಟ್ರಬಲ್ ಇದ್ರೂ ಕೂಡ ಎಂಡಿಂಗ್ ಸೂಪರ್ ಆಗಿರಬೇಕು. ಸೊ ನೀವೆಲ್ಲ ಸೇರಿ ಎಂಜಾಯ್ ಮಾಡೋದಾದ್ರೆ ತಿರ್ಗಾ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ. ಎಲ್ಲ ಸೇರಿಬಿಟ್ಟು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.